ಗೈಸ್ ಇದೆ 1.5 kg ಶಟ್ ಎಲ್ಲ ಹಿಂಗೆ ಆಗ್ತದೆ ಗೈಸ್. ನಮಗೆ ಒಂದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕೂರ್ತಾನೆ ಇಲ್ಲ ಏನನು ಇಲ್ಲ. ಇಷ್ಟು ನೋಡಿ, ಇಷ್ಟು ಗ್ಯಾಪ್ ಇದೆ ಇಲ್ಲಿ ಮಧ್ಯದಲ್ಲಿ. ಹೋಯ್ತಾನೆ ಇಲ್ಲ. ಮಿಸ್ಟ್ರಿ ಪ್ಯಾಕೇಜ್, ಸ್ಮಾಲ್ ಪ್ಯಾಕೇಜ್, ಬಡಾ ಧಮಾಕ. ಭಯ ಆಗುತ್ತೆ ಇದು ಹತ್ರ. ಇಲ್ಲಿಗೆ ಅಂದ್ರೆ ಇನ್ ಸ್ವಲ್ಪ ಉದ್ದ ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಮ್ಮ ಕ್ಯಾಮ್ರಾ ಫಿಕ್ಸ್ ಆಗುತ್ತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಪಿಸೋಡ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಟಾಪಿಕ್. ಸೊ ಗೈಸ್, ಟಾಪಿಕ್ ಅಂದ್ರೆ ಅದೇ ಸ್ವಲ್ಪ ಅಮೌಂಟ್ಸ್ಗಳು ಬರೋದಿತ್ತು ಅಂತ ಹೇಳಿದ್ವಲ್ಲ, ಅದು ಬಂದವೆ ಅಂಡ್ ನಾವು ಹೋಗಿ ತಗೊಂಡ್ಬಂದಿದ್ದೀವಿ. ಫಸ್ಟ್ ತುಂಬಾ ಚಿನ್ಮೌಂಟ್ಗಳು ನೋಡಿ ಹುಡುಕಿ ಪಡುಕಿ ಆಮೇಲೆ ಕೊನೆಗೆ ಈ ಬ್ಲೂ ಆರ್ಮರ್ದು ಒಂದು ಚಿನ್ಮೌಂಟ್ ತಗೊಂಡ್ ಬಂದ್ವಿ. ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ, ಅನ್ಪ್ಯಾಕಿಂಗ್. ಇದು ಈಗ ಬರುತ್ತೆ. ಇದಕ್ಕೆ ಅಂಡ್ ಸ್ವಲ್ಪ ಆಕ್ಸೆಸರೀಸು ಬೇಕಾಗಿತ್ತು. ಇದು ನಮ್ಮ ಈ ಕ್ಯಾರಿಯರ್ಗೆ, ಇದಕ್ಕೆ ಇದು. ಅಂಡ್ ಇದು ಆಕ್ಚುಲಿ ನಾವು ಅವರೇ ಕೊಟ್ಟಿದ್ರು, ಬಟ್ ಅಲ್ಲೇ ಮಿಸ್ ಆಗ್ಬಿಟ್ಟಿತ್ತು ಶಾಪಲ್ಲೇನೆ. ಸೊ ಹಂಗೆ ವಾಪಸ್ ಅವರಿಗೆ ಕಳ್ಸಿದ್ರು ಇದನ್ನ. ಅಂಡ್ ಅದ್ರ ಜೊತೆಗೆ ಹಂಗೆ ಜೆ ಹುಕ್ಕು ಬೇಕೇ ಬೇಕು. ಒಂದು ಜೆ ಹುಕ್ ತಗೊಂಡಿದ್ದೀನಿ. ಓಕೆ, ಈಗ ಫಿಕ್ಸ್ ಆಗತ್ತೆ ಗೈಸ್. ಇದು ಎಲ್ಲ ಆಗತ್ತೆ, ಬರುತ್ತೆ. ಅದಾದ್ಮೇಲೆ ನಮ್ದು ಮೈಕ್ ಮಿನಿ ಫಿಕ್ಸ್ ಮಾಡಕ್ಕೆ ಒಂದು ತಗೊಂಡ್ಬಂದಿದ್ವಿ, ಇನ್ನೊಂದು ತಗೊಂಡ್ವಿ ಅವಳದು ಹೆಲ್ಮೆಟ್ ಬೇಕು ಅಂತ. ನನ್ನ ಹೆಲ್ಮೆಟಿಗೆ ಆಮೇಲೆ ಒಂದು ಸ್ಕ್ರೂ, ಅದ್ರ ಜೊತೆಗೆ ಎಕ್ಸ್ಟೆಂಡರ್ಸ್ ಎರಡು, ಒಂದು 4 ಸೆಂಟಿಮೀಟರ್, ಇನ್ನೊಂದು 7 ಸೆಂಟಿಮೀಟರ್ ಅಂತ ಅನ್ಕೊಂಡಿದ್ದೀನಿ. ಎರಡು ಎಕ್ಸ್ಟೆಂಡರ್. ಸೊ ಇದು ಜೆ ಹುಕ್ಕಿಗೆ ಹೋಗಿ ಇಲ್ಲಿಗೆ ಅಂದ್ರೆ ಇನ್ ಸ್ವಲ್ಪ ಉದ್ದ ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಮ್ಮ ಕ್ಯಾಮ್ರಾ ಫಿಕ್ಸ್ ಆಗುತ್ತೆ. ಸೊ ಇದು ಯೂಸ್ ಆಗುತ್ತಾ ಇಲ್ವಾ ಇನ್ನು ಐಡಿಯಾ ಇಲ್ಲ. ಸೇಫ್ಟಿಗೆ ಇರ್ಲಿ ಅಂತ ಒಂದೇ ಸರಿ ತಗೊಂಡ್ಬಿಟ್ವಿ. ನೋಡ್ಬೇಕು ಇವೆಲ್ಲ ಇವಾಗ ಫಿಕ್ಸ್ ಮಾಡಿ. ಅಂಡ್ ನೋಡಿ ಗಾಯ್ಸ್, ಇದೆ ಮಿಸ್ಟ್ರಿ ಪ್ಯಾಕೇಜ್. ಏನಿದೆ, ಏನ ಕವರ್ ಎಲ್ಲ ಐತೆ. ಬಿಲ್ಲು ನಮಗೆ ಬೇಡ, ಇಷ್ಟೇ ಇದೆ. ಸ್ಮಾಲ್ ಪ್ಯಾಕೇಜ್, ಬಡಾ ಧಮಾಕ. ಇದು ವಾಟ್ ಇಸ್ ದಿಸ್? ಇದೇನಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗೂ ಐಡಿಯಾ ಇಲ್ಲ. ನೋಡಿ ಗೈಸ್, ಗೋಲ್ಡ್ ರಿಂಗ್ ಅಂಡ್ ಅಷ್ಟೇ ಈ ಬಾಕ್ಸ್ ಅಲ್ಲಿ ಬೈ. ನೋಡಿ ಗೈಸ್, ನಿನ್ ಬರ್ಡೇ ಗಿಫ್ಟ್ ಕಣ. ವಾಲೆ ತೆಗೆದು ಅದನ್ನ ಹಾಕೊಂತೀನಿ ಇವಾಗ. ಒಂದೇ ಒಂದು ಕೊಟ್ಟು ಮೂಗಿಗೆ ಹಾಕೊಂಡ್ಬಿಡ್ತೀನಿ ಹಿಂಗ್ ಮಧ್ಯದಲ್ಲಿ. ನೋಡಿ ಗೈಸ್, ಇದೆ ಅದು ನಾನು ಹೇಳಿದ ನೆಕ್ ಮೌಂಟು. ಇದಕ್ಕೂ ಒಂದು ಸ್ಕ್ರೂ ಬರುತ್ತೆ. ಅಂಡ್ ಇದಕ್ಕೆ ನಾವಿಲ್ಲಿ ನಮ್ಮ ಕ್ಯಾಮ್ರಾ ಫಿಕ್ಸ್ ಮಾಡ್ತೀವಿ. ಅಂಡ್ ಇದು ಇಲ್ಲಿ ತೋರಿಸ್ತೀವಿ, ಈಗ ಹೋಗುತ್ತೆ. ಇಲ್ಲಿ ಟೈಟ್ ಮಾಡ್ಕೊಬಹುದು ಒಂದು ಈ ತರ. ಈ ತರ ಟೈಟ್ ಮಾಡ್ಕೊಬಹುದು. ನೋಡಿ ಗೈಸ್, ನೆಕ್ಲೆಸ್ ಕೊಟ್ಟಿದ್ದೀನಿ ಮೈಕ್ಗೆ. ಮೈಕ್ಗೆ ಅನ್ಕೊಂಡ್ಬಿಡ್ತು ಇದು. ಓಕೆ, ಪರ್ಫೆಕ್ಟ್ ಕೇಳಿಸುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಗೈಸ್, ಇದು ಹಿಂಗ್ ಬರುತ್ತೆ. ಅಂಡ್ ಇದು ತುಂಬಾ ಹೆವಿ ಸ್ಟ್ರಾಂಗ್ ಆಗಿರುತ್ತೆ ಗೈಸ್. ಮಿಸ್ ಆಗಿ ಬೆಳ್ಗಿಳ್ ಹಾಕೊಂಡ್ರೆ ಏಟ್ ಆಗೋದಂತ ಫಿಕ್ಸ್. ಯಬ್ಬಾ, ಹೆವಿ ಟೈಟ್. ಇದು ಒಳಗೋಗುತ್ತೆ. ಹೌದಾ? ಇನ್ನೊಂದ್ ತರ ಬರುತ್ತೆ, ಅದು ಆಚೆ ಇರುತ್ತೆ. ಇದ್ ನೋಡಿ ಒಳಗೋಯ್ತು ಪೀಸಾ ಎಲ್ಲ. ಕಾಣಿಸ್ತಾ ಆಕ್ವರ್ಡ್ ಏನಾರು ಕಾಣಿಸ್ತಾ? ನೆಕ್ಲೆಸ್ ಕೊಡ್ಸಿರ ತೋರ್ಸ್ಕೊಂಡು ಓಡಾಡಿ ಅಂತ ನೀವು. ಆಕ್ವರ್ಡ್ ಏನಾರು ಕಾಣಿಸ್ತಾ? ಇಲ್ಲ, ಏನು ಅನ್ಸೋದೇ ಇಲ್ಲ. ಅದೇ ಕಾಣಿಸೋದೇ ಇಲ್ಲ. ಆಮೇಲೆ ನೋಡಿ ಗೈಸ್, ಇದು ಭಯ ಆಗುತ್ತೆ ಇದು ಹತ್ರ. ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಳ್ಳೋದು.
ಗಾಯ್ಸ್ ಎಷ್ಟು ದಿವಸ ಆಯ್ತು ತಗೊಂಡು ಇವತ್ತಿಗೆ? ಆಯ್ತು. ಇನ್ನ ನಾವು ಏನು ಕರೆಕ್ಟ್ ಆಗಿ ಮಾಡೇ ಇಲ್ಲ ಅನ್ಕೊಳ್ಳಿ, ಇದನ್ನ ಯೂಸೇ ಮಾಡಿಲ್ಲ. 3-4 days. ಯಾಕೆಂದ್ರೆ ಇದಕ್ಕೆ ನಿನ್ನೆ ಫುಲ್ ಇದು ಕುಡುಕಿದ್ವಿ ಗಾಯ್ಸ್. ಬೆಂಗಳೂರಲ್ಲೇ ಒಂದು 10 ಅಂಗಡಿಗೆ ಹೋಗಿದ್ದೀವಿ. 10 ಅಂಗಡಿಗೆ ಹೋಗಿದ್ದೀವಿ. 10 ಅಂಗಡಿಗೆ ಹೋದ್ವಿ. ಕಾಲ್ ಮಾಡಿದ್ವಿ. ಆಮೇಲೆ ಯೋಚನೆ ಮಾಡಿದೆ ಕಾಲ್ ಮಾಡಿ ಕೇಳ್ಬೋದಲ್ವಾ ಅಂತ. ಮಳೆ ಬೇರೆ ಅದ್ರಲ್ಲಿ. ಆಮೇಲೆ ಅಲ್ಲೇ ನಿಂತ್ಕೊಂಡು ಎಲ್ಲ ಶಾಪ್ಗೂ ಕಾಲ್ ಮಾಡಿದ್ವಿ, ಸಿಕ್ಲಿಲ್ಲ. ಒಂದ್ ಕಡೆ ಸಿಕ್ತು, ಇದೇ ಸಿಕ್ತು ನಮ್ಗೆ. ಬಟ್ ಜೆ ಮೌಂಟ್ ಇರ್ಲಿಲ್ಲ. ಅವ್ರ ಹತ್ರ ಜೆ ಮೌಂಟ್ ಇಲ್ಲ. ಜೆ ಮೌಂಟ್ ಎಲ್ಲಿ ಹುಡ್ಕೊಂಡು ಜೆ ಹುಕ್ ಮತ್ತೆ ಈ ತರ ಈ ಎಕ್ಸ್ಟೆಂಡರ್ಸ್ ಗಳು ಎಲ್ಲಿ ಹುಡ್ಕೊಂಡು ಹೋಗ್ಲಿ ಅನ್ಬಿಟ್ಟು ಅದನ್ನ ಬಿಟ್ಟು ಬಂದೆ. ಆಮೇಲೆ ಹಂಗೆ ಬೇರೆ ಕಡೆಗೆ ಇದನ್ನ ತರ್ಸ್ಕೊಂಡು ಸಪರೇಟ್ ಆಗಿ ಅಲ್ಲಿಂದ ತರಿಸಿ ಇದನ್ನ. ಆಮೇಲೆ ಇದನ್ನ ವಾಪಸ್ ಅದೇ ಅಂಗಡಿಗೆ ಹೋಗಿ ತಗೊಂಡ್ವಿ. ಇವಾಗ ತಗೊಂಡ್ ಬಂದು ವಿಡಿಯೋ ಮಾಡ್ತಾ ಇರೋದು. ಅಂಡ್ ಇದು ಬೆಳಗ್ಗೆನೆ ಬಂದ್ಬಿಡ್ತು ಗಾಯ್ಸ್. ಇದು ಬೆಳಗ್ಗೆ ಮಧ್ಯಾಹ್ನ ಏನೋ ಬಂತು ನೋಡ್ರಿ. ಹಿಂಗ ಹಾಕೊಂಡು ಓಡಾಡ್ತಿರ್ತೀನಿ. ನಂಗೊಂದು ಕೊಡ್ಸ್ರಿ. ಹಾಕೊಳ್ರಿ, ನೀವ್ ಹಾಕೊಳ್ರಿ, ತಗೊಳ್ರಿ. ಅಂಡ್ ಇದು ಒಂದ್ಸರಿ ಫಿಕ್ಸ್ ಮಾಡಿ ತೋರಿಸ್ಬಿಡ್ತೀನಿ ಗಾಯ್ಸ್ ಹೇಗ್ ಬರುತ್ತೆ ಅಂತ. ಆಮೇಲೆ ಅವರೇ ಕೊಟ್ಟವರಲ್ಲ. ನನಗೆ ಇದು ಆನ್ ಮಾಡೋದೇ ಇಷ್ಟ. ಓಹ್, ಬ್ಯಾಟ್ರಿ ಹಾಕಿಲ್ಲ. ಇಲ್ಲ, ಹಾಕಿದೀನಿ. ಇವತ್ತೇ ಲೇಟಾಗ ಆನಾಯ್ತು. ಬ್ಯಾಟ್ರಿ ಹಾಕಿನೇನೆ ಬಿಡಬಾರ್ದು ಅಂತ ಯಾವ್ದೋ ನೋಡಿದೆ ಗೈಸ್ ನಾನು. ಬ್ಯಾಟ್ರಿ ಹಾಕಿ ಬಿಡ್ಬೇಡ್ರಿ, ತೆಗೆದಿಡ್ರಿ ಅಂತ. ಅದು ತುಂಬಾ ಲಾಂಗ್ ಟೈಮ್ ಬಿಟ್ಟಾಗ ಹಾಕಿ ಬಿಡ್ಬೇಡ್ರಿ ಅಂತ. ಇವಾಗ ಬಿಡಿ, ಒಂದೇ ಕ್ಲಿಕ್ ಆನ್ ಆಯ್ತು. ಏನೋ ಪಾಪ ಕೋಲ್ಡ್ ಆಗಿತ್ತು ಅನ್ಸುತ್ತೆ ಇದಕ್ಕೂ. ಹೋಯ್ತಾನೆ ಇಲ್ಲ. ಆಫ್ ಮಾಡ್ಕೊಳ್ರಿ ಕ್ಯಾಮ್ರಾ. ಇನ್ನೊಂದು ಮೋಸ್ಟ್ಲಿ ಸೈಜ್ ಅನ್ಸುತ್ತದ ಅದು. ಗಾಯ್ಸ್ ಇಲ್ಲ ಅಂದ್ರೆ ರಿಮೂವ್ ಮಾಡ್ಬಿಟ್ಟು ಹಾಕ್ ನೋಡ್ರಿ. ತಗೊಂಡಿದ್ದೆ ಇದಕ್ಕೆ. ಹಾಕ್ಲಾ ನಾನು? ಹಾಕ್ತೀನಿ. ಇಲ್ಲ, ಇಷ್ಟು ಗ್ಯಾಪ್ ಇದೆ ಇಲ್ಲಿ ಮಧ್ಯದಲ್ಲಿ. ಆಗಲ್ಲ, ದೊಡ್ಡದಿದೆ, ದಪ್ಪ ಇದೆ ಅನ್ಸುತ್ತಿದ್ದು. ಅದು ಸಣ್ಣ ಐತೆ ಗ್ಯಾಪ್. ಶಿಟ್, ಎಲ್ಲ ಹಿಂಗೆ ಆಗ್ತದೆ ಗೈಸ್. ನಮಗೆ ಒಂದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕೂರ್ತಾನೆ ಇಲ್ಲ ಏನನು. ಏನಕ್ಕೆ ಹಂಗೆ? ಮತ್ತೆ ಹಿಂಗ್ ತಗೊಳ್ಳೋದು? ನೀವು ಸೈಜ್ ನೋಡಕ್ಕಾಗಲ್ವಲ್ಲ? ಪ್ರಾಬ್ಲಮ್ ಇಲ್ಲ. ಅಷ್ಟೇ ಗೈಸ್, ತಲೆ ಕೆಡ್ಸ್ಕೊಳಂಗಿಲ್ಲ. ಒಂದ್ ಸೆಕೆಂಡ್ ಟೆನ್ಷನ್ ಆಗ್ಬಿಟ್ಟಿದ್ದೆ. ಏನಿದು, ನಿನ್ನೆಯಿಂದ ನೀವೇನೋ ಮಾಡಕ್ ಟ್ರೈ ಮಾಡ್ತಾ ಇದೀವಿ, ಇದ್ ಸಿಕ್ಕಿಲ್ಲ. ಆಮೇಲೆ ಇವತ್ ನೋಡಿದ್ರೆ ಇದು ಹುಡುಕಿ ತಗೊಂಡಿದೀವಿ. ಮತ್ತೆ ರಿಟರ್ನ್ ಹಾಕ್ಬೇಕಾ? ರಿಟರ್ನ್ ಇಲ್ಲ, ಅದು ಬೇರೆ. ಅಮೆಝಾನ್ ಅಲ್ಲಿ ರಿಟರ್ನ್ ಇಲ್ಲ, ರೀಫಂಡ್, ಇದು ಎಕ್ಸ್ಚೇಂಜ್ ಇದೆ. ಸೀರಿಯಸ್ ಆಗಿ ಇವಾಗ ಯಾಕೆ ಕೇಳ್ತೀರಾ? ಹತ್ಕೊಂಡ್ ಕೂತ್ಕೊಂಡ್ಬಿಡ್ತಿದ್ದ. ನಾನು ಹೇಳ್ತಾ ಇಲ್ಲ, ಬೇಜಾರಾಗ್ಬಿಟ್ಟಿದೆ. ಸ್ವಲ್ಪ ಹೆವಿ ಆಕ್ವರ್ಡ್ ಆಗೋಯ್ತು. ಏನಾಗ್ಬಾರ್ದು ಅನ್ಕೊಂಡಿದ್ನೋ. ಇಲ್ಲಿ ನೋಡ್ರಿ, ಹಿಂಗಿರ್ಲ ಇಲ್ಲ. ಇದನ್ನ ಈ ಕಡೆಗೆ ಫಿಕ್ಸ್ ಮಾಡ್ಲಾ? ಇರ್ಲಿ ಗಾಯ್ಸ್, ಇದು ಸದ್ಯ ಇದಿರ್ಲಿ. ಆಮೇಲೆ ಸ್ವಲ್ಪ ಇದು ನಾನು ಇದು ಇದೇ ಗಾಯ್ಸ್ ಮೇನ್ ನೋಡಿ. ಇಷ್ಟೇ ಮೌಂಟ್ ಆಗೋಯ್ತು. ಸ್ವಲ್ಪ ಮೊಬೈಲ್ ಇಟ್ಕೊಳಕ್ ಒಂಥರ ಅಂತೆ, ಎದೆ ಮೇಲೆ ಇಷ್ಟು ಕ್ಯಾಮ್ರಾ ಹಾಕೊಂಡು ಓಡಾಡ್ತಾನಂತೆ. POV ಶಾಟ್ ತರ ಇದನ್ನ ಚೂರ್ ನಾವು ಅಡ್ಜಸ್ಟ್ ಮಾಡ್ಕೊಬೇಕಷ್ಟೇನೆ. ಚೆನ್ನಾಗೈತಿ.
ನಾನು ಕಾಣಿಸ್ತಾ ಇದ್ದೀನಿ. ಕಾಣಿಸ್ತಾ ಇದ್ದೀನಿ ಕ್ಯಾಮ್ರಲ್ಲಿ ಕಾಣಿಸ್ತಾ ಇರ್ತೀನಿ. ಸದ್ಯ ಎಕ್ಸ್ಟ್ರಾ ಇದೇನೇನೋ ತರ್ಸ್ಕೊಂಡು ಇದು ಯೂಸ್ ಆಯ್ತು guys ನೋಡಿ. ಯೂಸ್ ಆಗುತ್ತಾ ಇಲ್ವಾ ಅಂತ ಅನ್ಕೊಂಡಿದ್ದೆ. ಎಕ್ಸ್ಟೆಂಡರ್ ಯೂಸ್ ಆಗುತ್ತೆ ನೋಡಿ. ಇಲ್ಲ ಸುಮ್ಮನೆ ಟೆನ್ಷನ್ ಆಗ್ಬಿಡ್ತಿತ್ತು, ಹೆಂಗಪ್ಪ ಏನಪ್ಪ ಮಾಡೋದು ಅಂತ. ಏನೋ ಇದೊಂದು ಗೈಸ್, ಇದೊಂದು ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಒಂಥರ ಆಗ್ತೈತಿ ಇದು ಹಾಕಿದ್ಮೇಲೆ ಇವಾಗ. ನೋಡ್ತೀನಿ ಹೆಂಗು ನೋಡೋಣ ಆಮೇಲೆ. ಟೈಟ್ ಇದೆ, ಹೆವಿ ಟೈಟ್ ಇದೆ. ಓಕೆ, ಸುಮ್ಮನೆ ಇಷ್ಟೇ ಮಾಡ್ತಾ ಇರೋದು. ಇದು ಆನ್ ಮಾಡೋದು ಆಫ್ ಮಾಡೋದು ಅಷ್ಟೇ ಮಾಡ್ತಾ ಇದೀವಿ ನಾವು. ಬ್ಯಾಟ್ರಿ ತೆಗ್ದ್ಬಿಡು. ಬ್ಯಾಟ್ರಿ ತೆಗ್ದಿರ್ತೀನಿ. ಸೊ ಗೈಸ್ ಇದೊಂದು ಆಯ್ತಾ. ಇವಾಗ ನಾವು ಹೆಲ್ಮೆಟ್ಗೆ ಮೌಂಟ್ ಮಾಡಬೇಕು. ಸೊ ಹೆಲ್ಮೆಟ್ಗೆ ಇವತ್ತು ಮೌಂಟ್ ಮಾಡಿ ನಾಳೆ ಅದು ಏನೋ 24 hours ಏನೋ ಬಿಡ್ಬೇಕಂತೆ. ಅದಕ್ಕೆ ಇವಾಗಲೇ ಮಾಡಿಬಿಡೋಣ. ಬೇಗ ಬೇಗ ಮಾಡ್ರಿ. ನಾಳೆ ಇದೇನಿದು ಅಂತ ಗೊತ್ತಾಗಿಲ್ವಲ್ಲ. ರೈಡ್ಗೆ ಹೋಗ್ಬೇಕು. ಇಲ್ಲಿ ನೋಡಿ ಗೈಸ್, ಇದು ಇಲ್ಲಿ ಅಂಟೋದು ನೋಡ್ರಿ, ನನಗೆ ಭಯ ಆಗುತ್ತೆ ಆಕ್ಚುಲಿ. ಅಪ್ಪ, ಇದು ಏನಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಗೈಸ್, ಈ ತರದ್ದು ಏನೋ ಕೊಟ್ಟಿದ್ದಾರೆ ರಿಂಗು. ಎಲ್ಲಿ ಫಿಕ್ಸ್ ಮಾಡೋದು ಆತರ ಸಪರೇಟ್ ಹುಕ್ ಅಂತ. ಇದೇನೋ ಒಂಥರ ಕೀ ಚೈನ್ ತರ ಅನ್ಸುತ್ತೆ. ಕೀ ಚೈನ್ ಅಲ್ಲ ಅದು, ನನ್ಗನ್ಸೋ ಪ್ರಕಾರ ಅದು ಅದೇ ಸೇಫ್ಟಿ ಹುಕ್ ತರ. ಮೇ ಬಿ ಇಲ್ಲ ಬಿಚ್ಚೋದ್ರು ತಗ್ಲಾಕೊಂಡಿರ್ಲಿ, ಜಾಯಿಂಟ್ ಆಗಿರ್ಲಿ ಅಂತ ಏನೋ ಕೊಟ್ಟವ್ರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್. ಸೊ ಗೊತ್ತಿಲ್ಲ ಗೈಸ್. ನೋಡಿ ಇಲ್ಲೆಲ್ಲ ಒಂದು 2 ದಿವಸದಿಂದ ಐಟಮ್ಗಳು ಹಿಂಗೆ ಇಟ್ಟಿದೀವಿ ಇಲ್ಲಿ. ಎತ್ತಿಡ್ರಿ ಅದು. ಎತ್ತೆ ಇಡ್ತಾ ಇಲ್ಲ ನಾವು. ಈ ಐಟಮ್ಗಳನ್ನೆಲ್ಲ ಹಿಂಗೆ ಇಟ್ಟಿದೀವಿ. ಸೋಫಾ ಫುಲ್ ಗ್ಯಾಜೆಟ್ಸ್. ಇನ್ನ ಒಂದ್ ಸ್ವಲ್ಪ ಗ್ಯಾಜೆಟ್ಸ್ ಎಲ್ಲ ಸೈಡ್ ಇಟ್ಟಿದೀವಿ. ಸದ್ಯ ಇದು ಹಿಂಗೆ ತುಂಬಿಟ್ಟಿದೀವಿ. ಆಮೇಲೆ ಎಲ್ಲ ಬಂದು ಒಂದ್ಸರಿ ಫಿಕ್ಸ್ ಮಾಡ್ಕೊಂಡು ನಾವೇ ಮಾಡೋಣ ಅಂತ. ಹಂಗೆ ಇರ್ಲಿ ಸ್ವಲ್ಪ. ಇವಾಗ ಇದಕ್ಕೆ ಹೋಗೋಣ ಫಿಕ್ಸ್ ಮಾಡಕ್ಕೆ ಡೈರೆಕ್ಟ್ ಆಗಿ. ಇದೆಲ್ಲ ಎತ್ತಿಟ್ಬಿಡ್ರಿ, ಇದೆಲ್ಲ ಬೇಡವಲ್ಲ. ಸೇಮ್ ಮತ್ತೆ ನೋಡ್ರಿ ಅದೇ ಕೆಲಸ ಮಾಡ್ತೀನಿ. ತೆಗಿತೀನಿ, ಇಲ್ಲಿ ಇಡ್ತೀನಿ. ಅಲ್ಲಿ ತುಂಬ್ತಾ ಇರ್ಬೇಕಲ್ಲ, ಇದನ್ನು ಅಷ್ಟೇ ತೆಗಿತೀನಿ, ಇಲ್ಲಿ ಇಡ್ತೀನಿ. ಆಮೇಲೆ ಇವೆಲ್ಲ ಯಾವ್ದು ಫಿಕ್ಸ್ ಆಗುತ್ತೆ ಅಂತಾನೆ ಗೊತ್ತಿಲ್ಲ ಗೈಸ್. ಇವಾಗ ಏನೇನಿದೆ ಅಂತಾನೆ ಗೊತ್ತಿಲ್ಲ. ಒಂಥರ ನೋಡಿ, ಅದು ಮೈಕ್ದು. ಇದೊಂದನ್ನ ಮಾತ್ರ ಹುಷಾರಾಗಿಡ್ತಾ ಇದೀವಿ. ಅದ್ರಲ್ಲಿ ಬ್ಯಾಟ್ರಿ ತೆಗಿಬೇಕಿನ್ನ. ಬ್ಯಾಟ್ರಿ ತೆಗ್ದಿರ್ತೀನಿ. ಅಂಡ್ ಇದು ಪರ್ಫೆಕ್ಟ್ ಆಗಿ ಹೆಂಗೆ ಇರೋದು ಅಂತೆಲ್ಲ ಯಾವುದೋ ಒಂದು ಇದ್ರಲ್ಲಿ ನೋಡಿದ್ದೆ. ಸೊ ಆಮೇಲೆ ಒಂದ್ಸರಿ ಟ್ರೈ ಮಾಡ್ಬೇಕು ಅದು ಹಂಗೆ ವರ್ಕ್ ಆಗುತ್ತಾ ಅಂತ. ಸದ್ಯ ಹಂಗಂಗೆ ಇಟ್ಟಿದ್ದೀನಿ. ಕೆಳಗಡೆ ಮೈಕ್ ನೀಟಾಗಿಡ್ರಿ, ಅಲ್ಲಿಟ್ರೆ ಬ್ಯಾಗ್ ನೋಡಲ್ಲ. ಹಂಗಿರ್ಬೇಕು. ಅವಾಗ ಇದು ಇವತ್ತು ಕ್ಲಿಯರ್ ಆಗಲ್ಲ. ಇದು ಇವೆಲ್ಲ ಮುಗಿದ್ಮೇಲೆನೆ. ಆಕ್ಚುಲಿ ನಾವು ಒಂದು 4 ವರ್ಷನ 3 ವರ್ಷನ 3 ವರ್ಷದ ಹಿಂದೆ ಏಪ್ರಿಲ್ ಗಾಡಿಗೆ ಇನ್ವೆಸ್ಟ್ ಮಾಡಿದ್ದೇನೆ ಇದಕ್ಕೆ ಅಂತಾನೇನೆ ಮಾಡೋಣ ಅಂತ. ಬಟ್ ಆಮೇಲೆ ಸ್ವಲ್ಪ ಬಿಸಿ ಆಗ್ಬಿಟ್ಟು ಏನೋ ಮಾಡ್ದಿರ ಬಿಟ್ಬಿಟ್ಟು ಆಮೇಲೆ ಹಂಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು. ಮೇನ್ ಅಲ್ಲ, ಇಂಟ್ರೆಸ್ಟ್ ಅನ್ನೋದಕ್ಕಿಂತ ನಮ್ ತಲೆಲೇ ಇರ್ಲಿಲ್ಲ. ನನಗಂತೂ ತಲೆ ಇರಲಿಲ್ಲ ಗೈಸ್. ರೀಸೆಂಟ್ ಆಗಿ ಬಂದಿದ್ದು. ರೀಸೆಂಟ್ ಆಗಿ ಒಂಥರ ತಿರುಗಿದ್ವಿ ಫುಲ್ ಎಲ್ಲ ಕಡೆ ತಿರುಗಿ ಆಮೇಲೆ ಅದೇ ಅನ್ಸ್ತು. ಒಳ್ಳೆ ಹುಚ್ಚು ನಾಯಿ ತಿರುಗಿದಂಗ್ ತಿರುಗಿದ್ವಿ. ಅರೆ ಯೂಸ್ ಮಾಡ್ಕೊಂಡಿಲ್ಲ, ನಾವ್ ಯೂಸ್ ಮಾಡ್ಕೊಂಡಿ. ನಮ್ ಮೆಮೊರೀಸ್ ಏನ್ ಒಳ್ಳೆ ಒಳ್ಳೆ ಜಾಗಗಳು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಬಟ್ ಅದನ್ನ ಲಾಗ್ ತರ ಕ್ಯಾಪ್ಚರ್ ಮಾಡಕ್ಕಾಗಿಲ್ಲ ಅಲ್ವಾ? ಹೌದು, ಅದಕ್ಕೇನೆ ಓನ್ಲಿ ಇನ್ಸ್ಟಾ ಸ್ಟೋರಿ, ರೀಲ್ಸ್ ಆ ತರ ಕ್ಯಾಪ್ಚರ್ ಮಾಡಿದ್ವಿ. ಸೊ ಇದು ಈಗ ಫಿಕ್ಸ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಹೀಗೆ ಕೂರುತ್ತಿದ್ದು. ಆಮೇಲೆ ಇಲ್ಲೊಂದ್ ಚೂರ್ ಗ್ಯಾಪ್ ಬರುತ್ತೆ ಗೈಸ್. ಇಲ್ಲಿ ನೋಡ್ಬೋದು ನೀವು, ಕಾಣಿಸ್ತದ? ಹಾ, ಈ ಗ್ಯಾಪ್ ಅಲ್ಲಿ ನಾವು ಎಂಸಿಲ್ ತುಂಬಿಡ್ತೀನಿ. ಸೊ ಇದನ್ನ ಇವತ್ತು ಅನಿಸ್ತೀನಿ. ಅದೇ ನಾಳೆನೆ ಇದು ಡ್ರೈ ಆಗೋದು ಫುಲ್ಲು. ಈ ಡ್ರೈ ಆದ್ಮೇಲೆ ಈ ಗ್ಯಾಪ್ ಅಲ್ಲೆಲ್ಲ ಏನಿದೆ ಎಂಸಿಲ್ ತುಂಬಿಡೋದೆ. ಮಿಡಲ್ ಕರೆಕ್ಟ್ ಆಗೈತೆ. ಇದು ಅಷ್ಟೇ ಪರ್ಫೆಕ್ಟ್ ಆಗೈತೆ. ಅಂಡ್ ಇಲ್ಲಿ ಇವೆಂಟ್ ಕೂಡ ಆರಾಮಾಗಿ ಓಪನ್ ಮಾಡ್ಬೋದು. 3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಹೆಲ್ಮೆಟ್ ಹೊಸ್ತಾಗಿದ್ದಿರೋದು, ಈಗ ಹಳೇದಾಗ್ಬಿಟ್ಟೈತೆ. ಕೊಡ್ರಿ, ಪೇಂಟ್ ಮಾಡ್ಕೊಡ್ತೀನಿ. ಹಂಗನ್ಬಿಟ್ಟು ಹಳೇದು ಅಂತ ಏನಿಲ್ಲ, ನಡೆಯುತ್ತೆ.
ಏನೋ ಗೈಸ್ ಏನೋ ಅನಿಸ್ತಾ ಇದೀನಿ ಒಟ್ಟಿನಲ್ಲಿ. ಇದೆಲ್ಲ ನೋಡಿ, ಇದು ಮುಂಚೆನೆ ಒಂದೊಂದೆಲ್ಲ ಕ್ಲೀನ್ ಆಗಿ ತೊಳೆದು ಇಟ್ಟಿದ್ದೀನಿ. ಇನ್ನೊಂದೇನಂದ್ರೆ ನಾವು ಹೊಸ್ದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಎಲ್ಲಾನು ಒಂದೇ ಸತಿಗೆ ಇನ್ವೆಸ್ಟ್ ಆಗಲ್ಲ. ಹಾ, ಅದು ಗಾಡಿಗೆ ಆಗೋಯ್ತು, ಗಾಡಿ ಬಾಡಿ. ಯಾಕಂದ್ರೆ ಇವಾಗ ಕ್ಯಾಮ್ರಾ ಎಲ್ಲ ಹೊಸ ತಗೊಂಡಿದೀವಿ, ಇವಾಗ ಮತ್ತೆ ಹೆಲ್ಮೆಟ್ ಹೊಸ ತಗೋಬೇಕು ಅಂದ್ರೆ ಈ ಸರಿ ಇವಾಗ ಹೋದ್ ಸರಿ ಏನೋ 5,000 ರೂಪಾಯಿ ಹೆಲ್ಮೆಟ್ ತಗೊಂಡು ಈಗ ಮತ್ತೆ 5,000 ರೂಪಾಯಿ ಹೆಲ್ಮೆಟ್ ತಗೊಂತೀನಿ. ಈಗ 15,000 ರೂಪಾಯಿ ಹೆಲ್ಮೆಟ್ಗೆ ಹೋಗ್ತೀನಿ. ಅಂಡ್ ಇವಾಗ ನನಗೆ ಹೆಲ್ಮೆಟ್ ಏನು ಅವಶ್ಯಕತೆ ಇಲ್ಲ ಗಸ್. ಏನಕ್ಕೆ? ಸೇಫ್ಟಿಗೋಸ್ಕರ ತಾನೇ ಹೆಲ್ಮೆಟ್ ಯೂಸ್ ಮಾಡೋದು. ಈ ಕಡೆ ಹಾಕೊಳ್ರಿ. ಗನ್ ರೆಡಿ ಆಗಿದೆ. ಫಸ್ಟ್ ಟೈಮ್ ಆಗ್ತಾ ಇದೀನಿ. ಒಂದ್ ಸ್ವಲ್ಪ ಒಂದು ಬೇರೆ ಇಲ್ಲಿ ಸ್ವಲ್ಪ ಕರ್ವಾಗೆಲ್ಲ ಐತಪ್ಪ ಇಲ್ಲಿ. ಬಟ್ ಅಂಟುತ್ತೆ ನಿಮ್ಗೆ ಅದನ್ನ ಟೇಪ್ ಗಮ್ ಹಾಕಿದ್ಮೇಲೆ. ಸುಮ್ಮನೆ ಇಟ್ಟವ ನಿಮಗೆ ಅನ್ಸುತ್ತೆ. ಇನ್ನೊಂದೇನು ಹೇಳಿ, 55,000 ರೂಪಾಯಿ ಐಟಮ್ನ ನಾವು 400 ರೂಪಾಯಿ ಸ್ಟಿಕ್ ಇದು ಮೌಂಟ್ ಮೇಲೆ ನಂಬಿಕೆ ಇಟ್ಟು ಅಂಟ್ಸಕ್ ಹೋಯ್ತಾ ಇದೀವಿ ಹಾಕೊಳಕ್ಕೆ. ಹೇಗ್ ಕೂರುತ್ತಾ, ಹೇಗ್ ಕೂರುತ್ತೆ, ಏನ್ ಕತೆ. ಇನ್ನೊಂದು ಮೌಂಟ್ ನೋಡಿದೆ ಗಾಯ್ಸ್, ಇಷ್ಟೇ ಅದಿರೋದು. ಇದಾರು ಬೇಕು ಅದು 1000 ರೂಪೀಸ್ ಅದು ಆಕ್ಚುಲಿ. ಆಮೇಲೆ ಇನ್ನೊಂದೇನಂದ್ರೆ ಅದೇ ತಗೊಂಬೋದಿತ್ತು, ಬಟ್ ಅದು ಇದು ಕರೆಕ್ಟ್ ಆಗಿ ಇಷ್ಟೇ ಫಿಟ್ ಆಗಿರೋದು. ಬಟ್ ಚಿಕ್ಕ ಗಮ್ ಇರುತ್ತೆ, ಎಷ್ಟಿರುತ್ತೆ, ಹೇಗ್ ನಂಬೋದು, ಅದ್ರ ಮೇಲೆ ಭರವಸೆ ಹೇಗಿಡೋದು ಅನ್ನೋದು ಗೊತ್ತಿರ್ಲಿಲ್ಲ, ಅದಕ್ಕೆ ಸುಮ್ಮನೆ. ಇದಂದ್ರೆ ತುಂಬಾ ಜನ ಕ್ರಿಯೇಟರ್ಸ್ ಯೂಸ್ ಮಾಡಿದ್ದಾರೆ. ಈಗ ಬರುತ್ತೆ ಅಂತ ಅನ್ಕೊಂಡಿದೀನಿ. ಏನೋ ಎಲ್ಲ ವಾಶ್ ಎಲ್ಲ ವೈಪ್ ಎಲ್ಲ ಮಾಡಿದ್ದೀನಿ. ನೋಡಿ ತಗದ ಮೇಲೆ ಹೀಗಿರುತ್ತೆ. ನಾನು ಇದಕ್ಕೊಂಚೂರು ಬಿಸಿ ಗಾಳಿ ಏನು ಎತ್ತ ಅಂತೆಲ್ಲ ನನಗೂ ಗೊತ್ತಿಲ್ಲ, ಬಟ್ ಹಿಂಗ್ ಮಾಡೋದು ನೋಡಿದೀನಿ. ಇಂಚೂರು ಕರೆಕ್ಟ್ ಆಗಿದೆ. ಎಕ್ಸಾಕ್ಟ್ಲಿ. ಕಂಗ್ರಾಚುಲೇಷನ್ ಬ್ರದರ್, ಫಿಕ್ಸ್ ಆಯ್ತು. ಹಬ್ಬ ಲಾಟ್ರಿ. ನಮ್ಗೆ ಗೊತ್ತಿರೋದ್ರೆ ಹೇಳಿದ್ರೆ ಒಂದ್ ಸ್ವಲ್ಪ ಜನ ಹೇಳಿದ್ರು ಗಾಯ್ಸ್, ಮುಂಚೆನೆ ಮಾಡ್ಬೋದಿತ್ತು, ನೀನು ತುಂಬಾ ಲೇಟಾಗಿ ಸ್ಟಾರ್ಟ್ ಮಾಡ್ತಿದ್ಯಾ ಅಂತ. ಮೊನ್ನೆ ಹೌದು, ನೀವು ಮಾಡ್ತಿದೀವಿ ಅಂತ ಹೇಳಿದ್ಮೇಲೆ ತುಂಬಾ ಲೇಟಾಗಿ ಸ್ಟಾರ್ಟ್ ಮಾಡ್ತಿದ್ಯಾ ನೀನು, 3 ವರ್ಷದ ಹಿಂದೆನೆ ಮಾಡ್ಬೋದಿತ್ತು ಅಂತ ಅಂದ್ರು. ಅವಾಗ ನನಗೂ ಎಲ್ಲದಕ್ಕೂ ಒಂದೊಂದು ಟೈಮ್ ಇರ್ಬೇಕು ಅಲ್ವಾ. ಅವಾಗ ಆಕ್ಚುಲಿ ಸ್ಟಾರ್ಟ್ ಮಾಡಿದಾಗ ಇತ್ತು ಮುಂಚೆ, ಆಮೇಲೆ ಹೋಯ್ತಾ ಅದೇನಾಯ್ತಾ ಗೊತ್ತಿಲ್ಲ ಗೈಸ್. ಹೋಗ್ಬಿಟ್ಟು ಟೈಮ್ ಏನೋ ನಾನೇ ಮರ್ತ್ಬಿಟ್ನೋ, ಇಂಟ್ರೆಸ್ಟ್ ಇರ್ಲಿಲ್ವೋ, ಅಷ್ಟು ನಾವು ಇಂಟ್ರೆಸ್ಟ್ ತೋರಿಸಿಲ್ಲ. ಇವಾಗ ನೆಕ್ಸ್ಟ್ ಫಸ್ಟ್ ಇದ್ರಿಂದ ಸ್ಟಾರ್ಟ್ ಮಾಡಿದೀವಿ, ನಾವು ತಗೊಳ್ಳೋದಿದೆ ಗೈಸ್, ಬೇಜಾನಿದೆ. ಇವತ್ತೊಂದು ಸ್ವಲ್ಪ ಐಟಮ್ಗಳು ನೋಡ್ಕೊಂಡ್ ಬಂದಿದ್ದೀವಿ. ನಾನು ನೆಕ್ಸ್ಟ್ ತಿಂಗಳಲ್ಲಿ ಪರ್ಫೆಕ್ಟ್ ಆಗಿ ಹಾಕಿದೀನಿ ಅಂತ ಎಜ್ಜಲೆಲ್ಲ ಅಂಟಲ್ಲ ಅಂತ ಅಂದೆ. ಕರ್ವಿದೆ ಅಂಟೈತಾದ್ರೆ, ಬಟ್ ಬಿಸಿ ಮಾಡಿ ಹಾಕೋದು ಏನಕ್ಕೆ ಅಂತ ನಂಗೆ ಅಷ್ಟೊಂದು ಕ್ಲಿಯರ್ ಆಗಿ ಐಡಿಯಾ ಇಲ್ಲ. ನಾನೇನ್ ಅನ್ಕೊಂಡಿದ್ದೆ, ಅದನ್ನ ಬಿಸಿ ಮಾಡಿದಾಗ ಸ್ವಲ್ಪ ಅದರಲ್ಲಿರೋದು ಸ್ವಲ್ಪ ಮೆಲ್ಟ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಗಟ್ಟಿ ಆಗುತ್ತಲ್ವಾ, ಸಾಫ್ಟ್ ಆಗುತ್ತೆ, ಬೆಂಡ್ ಆಗಲ್ಲ, ಅದೊಂದಿರ್ಬೋದು. ಸೊ ಈ ತರ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಫ್ಟ್ ಆಗುತ್ತಲ್ಲ, ಅವಾಗ ಬೆಂಡ್ ಆಗಿ ನೀಟಾಗಿ ಗಮ್ಮು ಸ್ವಲ್ಪ ಮೆಲ್ಟ್ ಆಗುತ್ತೆ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. ನೋಡಿ ಗೈಸ್, ಇದೆ 1.5 kg. 1.6 ಅನ್ಸುತ್ತೆ. ಎಲ್ಲೋ ಇತ್ತು ಅಲ್ಲಿ, ಇಲ್ಲ ಐತೆ, ಬಟ್ ಅದು ಅಲ್ಸೋಗ್ಬಿಟ್ಟೈತೆ. 1.6 ಗೈಸ್, ಇದು 1.6 kgs ಹಿಡಿದೈತೆ. ನಮ್ದು ಬರೀ ಹೆಲ್ಮೆಟ್ ಮಾತ್ರ 160 kg, 160 ಗ್ರಾಮ್, ಸಾರಿ 160 ಗ್ರಾಮ್. ಅದ್ರದ್ದೊಂದು ಕೇಜ್ ಹಾಕಿದ್ರೆ 200 ಏನೋ, 160 ಗ್ರಾಮ, 160 ಗ್ರಾಮ್ಸ್, 166 ಗ್ರಾಮ್ಸ್. ಮೊನ್ನೆ ಯಾವ್ದು ಲಾಸ್ಟ್ ವಿಡಿಯೋ ಹಾಕಿದೀನಿ ನೋಡಿ, ಅದ್ರದ್ದು ವೆಯ್ಟ್ ವೇಯಿಂಗ್ ಎಲ್ಲ ಮೆಸೇಜ್ ಕ್ಯಾಮ್ರಾನ. ಹೆಲ್ಮೆಟ್ ಮತ್ತೆ 166 ಇಲ್ಲ ಹೆಲ್ಮೆಟ್ 1600 ಅಂದ್ರೆ 1 kg 600 ಗ್ರಾಮ್ ಹೆಲ್ಮೆಟ್.
ಕ್ಯಾಮ್ರಾ ಬಂದ್ಬಿಟ್ಟು 166 ಗ್ರಾಮ್ ಏನೋ ಐತೆ, ಹಳೆ ವಿಡಿಯೋ ಹಾಕಿದೀನಿ. ಸೊ ಇದು ಇಷ್ಟೇ, ನಾನು ಇವಾಗ ಎಂಸಿಲ್ ಹಾಕ್ಬೇಕಷ್ಟೇ ಇದಕ್ಕೆ. ಅಂಡ್ ಎಂಸಿಲ್ ನಾನು ಆಮೇಲೆ ಹಾಕೋತೀನಿ, ಎಲ್ಲೋ ಇಟ್ಟಿದ್ದೀನಿ ಗೊತ್ತಿಲ್ಲ. ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಹೋಗಿ ಅದೇ ಗೈಸ್ 10 ರೂಪಾಯಿ ಎಂಸಿಲ್ ಬರುತ್ತೆ, 2 ಕಲರ್ ಮಿಕ್ಸ್ ಮಾಡಕ್ಕಲ್ಲ. ಮಿಕ್ಸ್ ಮಾಡೋದು ಈ ಗ್ಯಾಪ್ ಅಲ್ಲೆಲ್ಲ ಕ್ಲೀನ್ ಆಗಿ ಚಿಕ್ಕ ಕಡ್ಡಿ ಇದು ನಮ್ದು ಇದೈತೆ ಟೂತ್ ಪಿಕ್ ಅಲ್ಲ, ಐಸ್ ಕ್ರೀಮ್ ಸ್ಟಿಕ್ ಬರುತ್ತೆ, ಐತೆ ನಮ್ಮ ಹತ್ರ ಒಂದು ಐಸ್ ಕ್ರೀಮ್ ಸ್ಟಿಕ್. ಅದ್ರ ಕ್ಲೀನ್ ಆಗಿ ಹಿಂಗ್ ಹಾಕೊಂಡ್ ಪ್ರೆಸ್ ಮಾಡಿ ಫಿಕ್ಸ್ ಮಾಡ್ಬೋದು. ನೋಡೋಣ ಗೈಸ್, ಆದ್ರೆ ಅದ್ರದ್ದು ವಿಡಿಯೋ ಹಾಕ್ತೀನಿ, ಇದಕ್ಕೆ ಆಡ್ ಮಾಡಿರ್ತೀನಿ. ಇನ್ ಕೇಸ್ ನಾವು ವಿಡಿಯೋ ಮಾಡಿಲ್ಲ ಅಂದ್ರೆ ಜಸ್ಟ್ ಒಂದು ಐಡಿಯಾ ಹೇಳ್ತೀನಿ. ಎಂಸಿಲ್ ಅದೇ 10 ರೂಪೀಸ್ಗೆ ಒಂದು ಎಂಸಿಲ್ ಬರುತ್ತೆ, 2 ತರ ಇರುತ್ತೆ ಅದರಲ್ಲಿ, 2 ಬಾಕ್ಸ್. ಎರಡನ್ನ ಮಿಕ್ಸ್ ಮಾಡ್ಬಿಡೋ, ಚೆನ್ನಾಗಿ ಮಿಕ್ಸ್ ಮಾಡ್ಬಿಡ್ಬೇಕು. ಇಲ್ಲಿ ಲೈಕ್ ಚಿಕ್ಕದಾಗಿ ಹಿಂಗೆ ಹಾಕೊಂಡು ಹಿಂಗೆ ಪ್ರೆಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲ ಅದನ್ನು ಯೂಸ್ ಮಾಡ್ಬೋದು, ಸ್ಪೂನ್ ಬ್ಯಾಕ್ ಸೈಡ್, ಸ್ಪೂನ್ ಹಿಂದೆ ಅದನ್ನು ಅಷ್ಟೇ ಯೂಸ್ ಮಾಡ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೊಂಡು ಹೋದ್ರೆ ಫಿಕ್ಸ್ ಆಗ್ಬಿಡುತ್ತೆ ಗಟ್ಟಿಗೆ. ಇದೇನ್ಕಂದ್ರೆ ಇಲ್ಲೊಂದು ಚೂರ್ ಇಷ್ಟ ಅಲ್ಲಾಡುತ್ತೆ ನೋಡಿ ಇಲ್ಲಿ, ಯಾಕಂದ್ರೆ ಗ್ಯಾಪ್ ಇರೋದ್ರಿಂದ ಚೂರ್ ಅಲ್ಲಾಡುತ್ತೆ. ಬಟ್ ಅದು ಅಲ್ಲಾಡ್ಸೋದು ಏನ್ ಬೇಡ, ನಾವು ಅಷ್ಟೇ ಫಿಕ್ಸ್ ಮಾಡ್ಬಿಡೋದು ನೋಡಿ ಗೈಸ್. ಹಳೇದಂತ ಅನ್ಸದೆ ಇಲ್ಲ, ಚೆನ್ನಾಗಿ ಕಾಣಿಸ್ಬೇಕು. ಏನ್ ಹಳೇದಂತ ಹೆಲ್ಮೆಟ್ ಯಾರಿಗೆ ಹಳೇದು ಅಂತ ಅಂದಿದ್ದು? ಹಳೇದು ಅಂದ್ರೆ ಓಲ್ಡ್ ಇಸ್ ಗೋಲ್ಡ್. ಇಲ್ಲೊಂದ್ ಸ್ವಲ್ಪ ಅರ್ಧೋಗೈತೆ ಚಿನ್ನ, ಬಟ್ ಏನ್ ತೊಂದ್ರೆ ಇಲ್ಲ ಅಷ್ಟೇ. ಇವಾಗ ಹಳೇದಲ್ವಾ ನೋಡಿ ಅಲ್ಲಿ ತುಂಬಾ ಯೂಸ್ ಮಾಡಿದೀನಿ ನಾನು 3 ವರ್ಷದಲ್ಲಿ ಅಲ್ವಾ. ಹೆವಿ 3 ವರ್ಷದಲ್ಲಿ ಹೆಲ್ಮೆಟ್ ಅದು ಆಕ್ಚುಲಿ 1 ಇಯರ್ ಅಂತೂ 1 ಇಯರ್ ಟು 1.5 ಇಯರ್ ಟ್ರಾವೆಲಿಂಗ್ ಮಾಡಿ ವರ್ಕ್ ಮನೆ ಅಂತ ದಿನ ಹೆಲ್ಮೆಟ್ ಹಾಕಿ ಅವಾಗ್ಲೇ ಉದ್ದಾಡ್ಬಿಟ್ಟಿದೀನಿ ಫುಲ್. ಈ ರೀಸೆಂಟ್ ಆಗಿ 1 ಇಯರ್ ಇಂದ ಜಾಸ್ತಿ ಹಾಕಿ ಇಲ್ಲ ಅನ್ಕೊಳ್ಳಿ, ಅದಕ್ಕಿಂತ ಮುಂಚೆನೆ ಜಾಸ್ತಿ ಯೂಸ್ ಮಾಡಿರೋದು ಹೆಲ್ಮೆಟ್ ತಗೊಂಡಿದ್ದು ವಸ್ತುರಲ್ಲಿ. ಇವಾಗ ಹೆಲ್ಮೆಟ್ ಆಗ್ತಾ ಎಲ್ಲೂ ಹೋಗೋದಿಲ್ಲ. ಹೆಲ್ಮೆಟ್ ನಾನು 4 ತಿಂಗಳಿಂದ ಇವಾಗ ನಿನ್ನೆ ಒಂದ್ಸರಿ ಹಾಕಿದೀನಿ, ಇವತ್ತೊಂದ್ಸರಿ ಹಾಕಿದೀನಿ. ಮಧ್ಯದಲ್ಲಿ ಹಾಕಿರೋದು ಅಷ್ಟು ಬಿಟ್ರೆ ಅದೇ ಹೋದ್ಸರಿ ದೇವಸ್ಥಾನಕ್ಕೆ ಹೋದಾಗ ಹಾಕಿದೀನಿ, ಅದರಿಂದ ಊರ್ಗಿರ್ಗೆ ಹೋದಾಗ ಅಲ್ಲಿ ಹಾಕಿದೀನಿ ಅಷ್ಟೇನೆ. ಹಂಗನ್ಬಿಟ್ಟು ನಾನು ಹೆಲ್ಮೆಟ್ ಹಾಕೊಂಡಂಗೆ ಓಡಾಡ್ತೀನಿ ಅಂತಲ್ಲ, ಎಲ್ಲೂ ಹೋಗಿಲ್ಲ ಅಂತ. ಸೊ ಇವಾಗ ಹೇಗ್ ಬರುತ್ತೆ ಅಂದ್ರೆ ಚಿನ್ ಮೌಂಟ್ ಸುಮ್ಮನೆ ತೋರಿಸ್ಬಿಡೋದು, ಇದು ಫಿನಿಶಿಂಗ್ ಈಗ ಫಿಕ್ಸ್ ಆಗುತ್ತೆ. ಇದು ತುಂಬಾ ಕೆಳಗಾಯ್ತು ಏನೋ ನಂಗೆ ಐಡಿಯಾ ಇಲ್ಲ, ಯಾಕಂದ್ರೆ ನನ್ಗೆ ಈ ಗಾಡಿ ಬೇಕೇ ಬೇಕು. ಸೊ ಅದಕ್ಕೆ ನಾನು ಬಿಟ್ಟು ಹಾಕಿದೀನಿ. ಅಂಡ್ ನೋಡೋಣ, ಚೆಕ್ ಮಾಡೋದಕ್ಕೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಲ್ಲ. ಇದು ಸುಮ್ಮನೆ ತೋರಿಸ್ತಾ ಇರೋದು ಅಷ್ಟೇನೆ, ಇದಕ್ಕೆ ಡೈರೆಕ್ಟ್ ಆಗಿ ಹಾಕ್ಬೋದು. ಎಲ್ಲ ಸ್ಯಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಾವ್ ಇದಕ್ಕೆ ಎಕ್ಸ್ಟೆಂಡರ್ ಯೂಸ್ ಮಾಡ್ಬೇಕಾ ಬೇಡವಾ ಅನ್ನೋದೆಲ್ಲ. ನಾವು ಇದನ್ನ ಹಾಕಿ ವಿಡಿಯೋ ಮಾಡಿ ಒಂದ್ ರೌಂಡ್ ಆಚೆ ಹೋಗಿ ಬರಬೇಕು. ಇವತ್ತು ಕೆಲಸಗಳವೆ ಗೈಸ್. ಇವತ್ತು ಬೆಳಿಗ್ಗೆಯಿಂದ ಇದಕ್ಕೆ ಓಡಾಡಿ ತಗೊಂಬಂದಿ ಹುಡುಕಿ ಪಾಡಕಿ. ಸೊ ಇದೇ ಇವತ್ತು ಆಗೋಗ್ಬಿಟ್ಟೈತೆ. ಸೊ ಅಲ್ಲಾಡುತ್ತೆ, ಸ್ವಲ್ಪ ಟೈಟ್ ಮಾಡ್ಬೋದು. ನೋಡೋಣ ತುಂಬಾ ಕೆಳಗಾಗಿ ಬರುತ್ತಾ ವಿಡಿಯೋ ಹೆಂಗ್ ರೆಕಾರ್ಡಿಂಗ್ ಆಗುತ್ತೆ ಅನ್ನೋದ್ರ ಮೇಲೆ ನೆಕ್ಸ್ಟ್ ಡಿಪೆಂಡ್. ಇವಾಗ ಹೀಗೈತೆ, ಆಗುತ್ತೆ ಅನ್ಸುತ್ತೆ, ಸಾಕು ಅನ್ಸುತ್ತೆ. ಇನ್ ಕೇಸ್ ನಮ್ಗೆ ಇನ್ನೊಂಚೂರು ರೈಟ್ ಬೇಕು ಅಂದ್ರೆ ನಮ್ಮ ಹತ್ರ ಐತೆ ಎರಡು ಇಲ್ಲ ತಿನ್ನೋದು ಎಲ್ಲಿ ಇಟ್ಬಿಟ್ಟೆ, ಎಲ್ಲೆಲ್ಲಿ ಇಟ್ಬಿಡ್ತೀನೋ ಇವಾಗ 1 ನಿಮಿಷದಲ್ಲೇ ನನ್ಗೆ ಗೊತ್ತಾಗಲ್ಲ. ಇದಕ್ಕೆ ಫಿಕ್ಸ್ ಮಾಡ್ಬಿಟ್ಟಿದೀನಿ, ಸಾರಿ. ಸೊ ಇಲ್ಲೊಂದೈತೆ ಇದೊಂದೈತೆ, ಬೇಕಾದ್ರೆ ಅವೆಲ್ಡ್ ಇದಕ್ಕೆ ಜಾಯಿಂಟ್ ಮಾಡ್ಕೊಂಡು ಹಾಕೊಬಹುದು, ಇನ್ನ ಹೈಟ್ ಮಾಡ್ಕೊಬಹುದು. ಬಟ್ ಅದೇ ವಿಷನ್ ಏನ್ ಬ್ಲಾಕ್ ಆಗಲ್ಲ, ಇಲ್ಲ ಇದು ನನ್ ವಿಷನ್ ಇಲ್ಲಿರುತ್ತೆ. ಸೊ ನಾನು ಇದನ್ನೊಂದು ಹಾಕೊಂಡ್ರು ಪರ್ಫೆಕ್ಟ್ ಆಗಿರುತ್ತೆ ಗೈಸ್. ಇದನ್ನೆಲ್ಲ ಆಮೇಲೆ ನಾವು ವರ್ಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇದು ನಮ್ಮ ಕ್ಯಾಮರಾ ಸೆಟಪ್. ತೋರಿಸ್ತೀನಿ ಒಂದು ನಿಮಿಷ ಗೈಸ್. ಎಸ್ ನೋಡಿ, ನಾನು ಕಳಿಸ್ತಾ ಇದ್ದೀನಿ. ಸೊ ಗೈಸ್ ಇದು ಮೈಕ್ ಎಲ್ಲ ಕನೆಕ್ಟ್ ಮಾಡ್ಕೊಂಡು ಒಂದ್ ರೌಂಡ್ ಹೋಗಿ ಆಚೆ ಬರ್ತೀವಿ. ಆಮೇಲೆ ನಮ್ಗೊಂದು ಐಡಿಯಾ ಬರುತ್ತೆ. ಆದ್ರೆ ಇವತ್ತು ಮಾಡೋದು, ಇವತ್ತು ಆರ್ಡರ್ಗಳು ಜಾಸ್ತಿ ಇದೆ ಗೈಸ್, ಇವತ್ತು ಮುಗಿಸಿ ನೋಡೋಣ ಆಮೇಲೆ. ಇವತ್ತಿಗೆ ಇಷ್ಟೇ ಗೈಸ್.
ಜಸ್ಟ್ ಆಕ್ಸೆಸರೀಸ್ ಅಷ್ಟೇನೆ, ಒಂದು ಅಪ್ಡೇಟ್ ಇದೊಂದು. ಕೆಲಸ ಇದು ನಾನು ಏನೋ ಅನ್ಕೊಂಡಿದ್ದೆ, ಬಟ್ ನಂಗೆ ಒಂಥರ ಆಗ್ತೈತಿ ಇವಾಗ್ಲೂ. ನೋಡೋಣ ಆಮೇಲೆ ಏನಾದ್ರು ಮಾಡಿ. ಓಕೆನಾ? ಇಷ್ಟೇ ಇವತ್ತಿಗೆ ಇಷ್ಟೇ ಗಾಯ್ಸ್. ನೆಕ್ಸ್ಟ್ ಏನಿದ್ರು ವಿಡಿಯೋಗಳ ಮೇಲೆ ಬರ್ತಾ ಇರುತ್ತೆ, ನೋಡೋಣ. ಆ್ಯಂಡ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾಕಂತ ಅಂದರೆ ನಮ್ಮ ಚಾನಲ್ನ ಕೇಳಲೇಬೇಡಿ, ಯಾವ್ಯಾವ ಥರದ್ದೆಲ್ಲ ಮಿಕ್ಸು ಕಂಟೆಂಟ್ಸ್, ಪರಿವಾಳ, ಬೆಕ್ಕು, ನಾಯಿ, ಟ್ರ್ಯಾಂಚುಲಾ, ಆಮೇಲೆ ನಮ್ಮದು ನಾರ್ಮಲ್ ಸ್ಕಿನ್ ಕೇರ್, ಹೇರ್ ಕೇರ್, ಅದು ಬಿಟ್ಟರೆ ಇವಾಗ ನೆಕ್ಸ್ಟ್ ಟ್ರಾವೆಲ್ ಲಾಗ್ಸ್, ಆಮೇಲೆ ನಾರ್ಮಲ್ ಸ್ವಲ್ಪ ಕಿಚನ್ ಏನೋ ಡಿಶಸ್, ಏನಂತಾರೆ, ಕುಕಿಂಗ್ ರೆಸಿಪೀಸ್ ಎಲ್ಲ. ಏನಂತಾರೆ ಇವಾಗ ಒಂದು ಹೋಟೆಲ್ಗೆ ಹೋದ್ರೆ ಎಲ್ಲ ಸಿಗುತ್ತಲ್ಲ, ಒಂದು ಬಾಳೆ ಎಲೆ ಊಟ ಅಂದ್ರೆ ವೆರೈಟಿ ಫುಲ್ಲು. ಸೊ ಆ ಥರ ನಮ್ಮದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಆ್ಯಂಡ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಬೈ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ವಿಡಿಯೋ, ಹೆಂಗ್ ಬರುತ್ತೆ ಏನು ಅಂತ. ಓಕೆ ಗೈಸ್, ಬಾಯ್. ಬಾಯ್.